ಕೊನೆಗೂ ಮದುವೆ ಮನೆಗೆ ಆದಿ ಜೊತೆ ಶ್ರೇಷ್ಠ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಡ್ತಿದ್ದಾಗ ಇಲ್ಲಿ ತಾಂಡವ್ ಬೆಚ್ಚಿ ಬೀಳ್ತಾರೆ. ಶ್ರೇಷ್ಠ ಏನಾಯ್ತು ಅಂತ ನಾನು ಹೇಳ್ತೀನಿ ಇರು ಅಂತ ಹೇಳ್ತಿದ್ರೆ, ಏನು ನೀನೆ ಹೇಳೋದು, ನನಗೆ ಮೋಸ ಮಾಡಿದ್ದೆ, ಇವಾಗ ಮತ್ತೆ ಭಾಗ್ಯಕ್ಕೆ ಮೋಸ ಮಾಡಬೇಕು ಅಂತ ಬಂದಿದ್ಯಾ? ನೀವು ಅಂದ್ಕೊಂಡಾಗೆ ಇವನೇನು ಬದಲಾಗಿ ಬಂದಿಲ್ಲ. ಈಗಲೂ ಕೂಡ ಇವ್ನು ಬಂದಿರೋದೇ ಭಾಗ್ಯ ಬದುಕನ್ನು ಹಾಳು ಮಾಡೋದಕ್ಕೆ. ಭಾಗ್ಯ ಅದಿ ಮದುವೆ ಅದೇ ಚೆನ್ನಾಗಿರ್ತಾರೆ ಅನ್ನೋ ಕಾರಣಕ್ಕೆ ಇವನು ನನಗೂ ಮೋಸ ಮಾಡಿ ಭಾಗ್ಯಗೂ ಮೋಸ ಮಾಡಬೇಕು ಅಂದ್ಕೊಂಡಿದ್ದಾನೆ. ನೀವೆಲ್ಲರೂ ಒಳ್ಳೆಯವನಾಗಿದ್ದಾನೆ ಅಂದ್ಕೊಂಡು ಮದುವೆ ಮಾಡಿಸ್ತಿದ್ರ. ಈ ಮದುವೆ ನಡೀಬಾರ್ದು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ವಿಷಯ ಗೊತ್ತಾದ ಮೇಲೂ ಇವನು ಹೇಗೆ ನನ್ನಿಂದ ದೂರ ಆದ ಅಂತ ಪ್ರಶ್ನೆ ಮಾಡ್ತಾರೆ. ಈ ಕಡೆ ತಾಂಡವ್ ಇವಳಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ಅದು ಇದು ಅಂತಾರೆ. ಇವಳು ಪ್ರೆಗ್ನೆಂಟೇ ಅಲ್ಲ ಅಂತಾರೆ. ಭಾಗ್ಯ ಸಾಕ್ಷಿ ಸಮೇತ ಅದನ್ನು ಪ್ರೂವ್ ಮಾಡ್ತಾರೆ, ರಿಪೋರ್ಟನ್ನು ತೋರಿಸ್ತಾರೆ. ಜೊತೆಗೆ ಮಾತಾಡಬೇಡಿ ತಾಂಡವ್, ನಿಮ್ಮ ನಾಟಕ ನನಗೆ ಯಾವತ್ತೂ ಕೂಡ ಗೊತ್ತಿತ್ತು. ನೀವು ಅಂದ್ಕೊಂಡ್ರೆ ನಾನು ನಿಮ್ಮನ್ನು ಮದುವೆ ಆಗೋಕೆ ಒಪ್ಕೋತೀನಿ ಅಂತ ಖಂಡಿತ ಇಲ್ಲ. ನಿಮ್ಮ ನಾಟಕ ಏನು ಅನ್ನೋದನ್ನು ರಿವೀಲ್ ಮಾಡಬೇಕು ಅಂತಲೇ ಒಪ್ಕೊಂಡಿದ್ದು. ನೀವು ಮಾತಾಡ್ತಿರೋದು ಎಲ್ಲವನ್ನ ಕೂಡ ನಾನು ಕೇಳಿಸ್ಕೊಂಡೆ. ಮನೆಯವ್ರ ಜೊತೆನೇ ಒಂದು ರೀತಿ ಇರೋದು, ಒಬ್ಬಂಟಿಯಾಗಿರಬೇಕಾದ್ರೆ ಒಂದು ರೀತಿ ಇರೋದು. ಹಾಗೆ ನಿಮ್ಮ ನಾಟಕ ಇವತ್ತು ಎಲ್ಲರ ಮುಂದೆ ರಿವೀಲ್ ಆಗೋ ಸಮಯ ಬಂದೇ ಬಿಡ್ತು. ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ ಈ ರೀತಿ ಆಗುತ್ತೆ ಅಂತ. ನನಗೆ ಯಾವಾಗ ಶ್ರೇಷ್ಠ ಪ್ರೆಗ್ನೆಂಟ್ ಅಂತ ಗೊತ್ತಾದ್ದು ಅವ್ರ ಮನೆಗೆ ಹೋಗಿದ್ದೆ. ನಿನ್ನ ಬದುಕಿಗೆ ನನ್ನ ಅಡ್ಡಿ ಬರುವುದಿಲ್ಲ, ನನ್ನ ಮದುವೆ ಆಗೋದಕ್ಕೆ ತಾಂಡವ್ ಹುನ್ನಾರ ಮಾಡ್ತಿದ್ದಾರೆ. ಮಾವನಿಗೋಸ್ಕರ ನಾನು ಒಪ್ಕೋಬೇಕಾಗಿದೆ, ಆದರೆ ಖಂಡಿತ ನಿನ್ನ ಬದುಕನ್ನು ನಾನು ಹಾಳು ಮಾಡುವುದಿಲ್ಲ. ನನಗೆ ಮಕ್ಕಳು ಆಗಬೇಕಾದ್ರೆ ಒಂಟಿತನ ಎಷ್ಟು ಕಾಡುತ್ತೆ ಅಂತ ಗೊತ್ತು. ಜೊತೆಗೆ ನೀನು ತಾಂಡವ್ ಅವ್ರಿಗೋಸ್ಕರ ನಿನ್ನ ಕುಟುಂಬನೇ ತ್ಯಾಗ ಮಾಡಿದ್ಯಾ. ನಿನಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಖಂಡಿತ ನಿನ್ನ ಬದುಕಲ್ಲಿ ತಾಂಡವ್ ಇರಲೇಬೇಕು ಅಂತ ಹೇಳಿ ಭಾಗ್ಯ ಹೇಳಿರ್ತಾರೆ. ಜೊತೆಗೆ ಇಲ್ಲಿ ಶ್ರೇಷ್ಠ ಕೂಡ ಬದಲಾಗಿರ್ತಾರೆ. ಭಾಗ್ಯ ಒಳ್ಳೆತನ ಅವ್ರಿಗೂ ಕೂಡ ಅರ್ಥ ಆಗಿದೆ. ಇತ್ತ ಕಡೆ ನೀನು ಮತ್ತೆ ತಾಂಡವ್ ಒಂದಾಗ್ತೀರಾ, ಆದರೆ ನೀನು ಬಂದು ಸಾಕ್ಷಿ ಹೇಳಬೇಕು, ಆಗ ಮಾತ್ರನೇ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಭಾಗ್ಯ ಹೇಳಿದಾಗ ಇಲ್ಲಿ ಶ್ರೇಷ್ಠ ನಾನು ಹೇಳಿ ತಾಂಡವ್ ನನ್ನಿಂದ ದೂರ ಆಗಿಬಿಟ್ರೆ ಅಂತ ಹೇಳಿದಾಗ ತಾಂಡವ್ ನಿನ್ನಿಂದ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ಇದಾದಮೇಲೆ ನಮ್ಮ ಮನೆ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿರುತ್ತೆ. ಅಂದಮೇಲೆ ಇಲ್ಲೇ ಗತಿ ಅವ್ರಿಗೆ. ಖಂಡಿತ ನಿನ್ನ ಹತ್ರಕ್ಕೆ ಬರಬೇಕಾಗತ್ತೆ ಅವರು. ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿ ನಿನ್ನ ಮಗು ಜೊತೆ ಬದುಕು ಅಂತ ಹೇಳಿದಾಗ ಇಲ್ಲಿ ಶ್ರೇಷ್ಠ ನಿಜವಾಗ್ಲೂ ಕಣ್ಣೀರು ಹಾಕ್ತಾರೆ. ನೀನು ನನ್ನ ಬದುಕನ್ನು ಕಾಪಾಡ್ತಿದ್ಯಾ, ಆದರೆ ನಾನು ನಿನಗೆ ಮೋಸ ಮಾಡಿಬಿಟ್ನಲ್ಲ ಭಾಗ್ಯ, ಕ್ಷಮಿಸ್ಬಿಡು ಅಂತ. ಸರಿ, ಈಗ ಅದನ್ನೆಲ್ಲ ಬಿಟ್ಟು ನಿನ್ನ ಮಗು ಕಡೆ ನೋಡು ಅಂತ ಹೇಳಿ ಅಲ್ಲಿಂದ ಭಾಗ್ಯ ಹೊರಟು ಬಂದಿರ್ತಾರೆ. ಈ ಕಡೆ ತಾಂಡವ್ ಮುಖವಾಡ ಕಳ್ಸಿ ಬೀಳುತ್ತೆ. ಇಲ್ಲಿ ಅಪ್ಪ ತಾಂಡವ್ಗೆ ಉಗಿತಿದ್ದಾರೆ. ಬಟ್ ಇಲ್ಲಿ ತಾಂಡವ್ ಮಾತ್ರ ತಾನು ತಪ್ಪು ಮಾಡಿಲ್ಲ ಅಂದಾಗ, ತಪ್ಪು ಮಾಡಿಲ್ವಾ ನೀವು? ಇಷ್ಟಾದ ಮೇಲೂ ನಿಮ್ಮ ನಾಟಕ ನಡೆಯುತ್ತೆ ಅಂತ ಅನ್ಕೋತಿದ್ರ. ಅಂಥದ್ದಾಗೆ ಏನೇ ಮಾತಾಡ್ತಿದ್ಯಾ ನೀನು ಅಂತ ತಾಂಡವ್ ಹೇಳಿದಾಗ, ಹಲವು ನಾಟಕ ಮರ್ತು ಹೋಯ್ತಾ, ನೀವು ಒಳ್ಳೆ ತಾಂಡವ್ ಈಗ ಈ ರೀತಿ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಭಾಗ್ಯ ರೇಗಿಸ್ತಾರೆ. ಇವತ್ತು ನಿಮ್ಮ ಆಟ ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಕೂಡ ಭಾಗ್ಯ ಹೇಳ್ತಿದ್ದಾರೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕುಸುಮ ಅವರು ರೊಚ್ಚಿಗೆತ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಚಾರ.